ದೇಶಕ್ಕೆ ಯಾರ ಕೊಡುಗೆ ಏನು, ಯಾವ ಧರ್ಮದ ಕೊಡುಗೆ ಏನು, ಯಾರೇನು ತ್ಯಾಗ ಮಾಡಿದ್ರು ಅದನ್ನ ಚರ್ಚೆ ಮಾಡೋಕೆ ಮತ್ತೊಂದು ವೇದಿಕೆ ಕೊಡೋಣ. ಈಗ ಈ ವೇದಿಕೆಯಲ್ಲಿ ಧರ್ಮದ ವಿಚಾರಗಳು ಪ್ರಸ್ತಾಪ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಸುಂದ್ರೆ ಸರ್, ನೀವು ಹೇಳ್ತಾ ಇದ್ರಿ ಮತಾಂತರದ ವಿಚಾರ ಬಂತು ಅಂತ. ಸೊ ಆ ವಿಚಾರಗಳು ಅಲ್ಲಿ ಯಾಕೆ ಬರುತ್ತೆ, ಮತಾಂತರ ಮಾಡೋ ಉದ್ದೇಶಗಳು ಅಲ್ಲಿ ಯಾಕೆ ಬರುತ್ತೆ, ಅವ್ರು ಹಂಗೆ ಹೇಳೇ ಇಲ್ವಲ್ಲ ಅನ್ನೋ ಪ್ರಶ್ನೆಗಳು ಬರ್ತಾ ಇದೆ. ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾವು ತಿಲಕ ಇಟ್ಕೊಂಡಿದ್ದೆ ಕಾರಣ ಆಗೋಯ್ತು ಮ್ಯಾಚ್ ಗೆಲ್ಲೋದಕ್ಕೆ ಅಂತ, ಅದಕ್ಕೆ ಮತ್ತೆ ಪ್ರತಿವಾದ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ. ಈಗ ಇತಿಹಾಸದಲ್ಲಿ ಇದುವರೆಗೂ ಆಡಿರುವಂಥ ಕ್ರಿಕೆಟಲ್ಲಿ ಯಾವುದೇ ಧರ್ಮದ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳಿದ ಮೇಲೆ ವ್ಯಾಟಿಕನ್ ಸಿಟಿಯವ್ರನ್ನ ಮೆಚ್ಚೋಕ್ಕೋಸ್ಕರ ನೀವು ಯೇಸುವಿನಿಂದ ಗೆದ್ದೆ ಅಂತ ಹೇಳಿದಾಗ ನಾವು ರೀ ಸಿಂಧೂರ ರೀ ನಮ್ಮದು ಸಂಕೇತ, ಈ ದೇಶದ ಹಿಂದೂಗಳ ಸಂಕೇತ ಸಿಂಧೂರ ಇದೆ ರೀ, ಈ ಭಾರತೀಯರು ಸಿಂಧೂ ನದಿಯ ದಡದಲ್ಲಿದ್ದಾರೆ ರೀ, ನಾವು ಯಾಕೆ ಹೇಳಬಾರ್ದು? ನೀವು ಸ್ವಚ್ಛವಾಗಿದ್ರೆ ನಾವು ಯಾಕೆ ಮಾತಾಡ್ತಿದ್ವಿ? ನೀವು ಕ್ರಿಕೆಟಲ್ಲೂ ಮತಾಂತರ, ತಲೆ ಮೇಲೆ ಹಿಂದುತ್ವ ಅಂತ ಜಪ ಮಾಡ್ತಿದ್ದಾರೆ, ಹಿಂದುತ್ವವನ್ನ ಹೇರೋ ಪ್ರಯತ್ನಗಳಾಗ್ತಾ ಇದೆ ಅಂತ ಸಾದಿಕ್ ಸರ್ ಈಗ ತಾನೇ ಪ್ರಶ್ನೆ ಮಾಡ್ತಾ ಇದ್ರು. ಸಾದಿಕ್ ಪಾಷಾ ಅವರು ಹೇಳಿದ್ರು ಸುಂದರೇಶ್ ಅವರನ್ನ ಮುಸಲ್ಮಾನ್ಗೆ ನಾವು ಇದು ಮಾಡ್ತೀವಿ ನೋಡ್ರಿ. ನಿಮ್ಮ ಟಿಪ್ಪು ಸುಲ್ತಾನ್ ಅವರು ಬಂದು ಮಾಡಿದಾಗ ಕೂಡ ನಾವು ಹೆದರಿಲ್ಲ. ಇನ್ನು ಸಾದಿಕ್ ಪಾಷಾ ಅವರಿಗೆ ನಾವು ತಲೆ ಕೆಡಿಸ್ಕೊಳ್ತೀವ? ಇಂಥ ಟಿಪ್ಪು ಸಂತತಿಗಳು ಎಷ್ಟೇ ಜನ ಬಂದರೂ ಸುಂದರೇಶ್ ಅಲ್ಲ, ಈ ಭಾರತದಲ್ಲಿರುವಂಥ ಹಿಂದೂಗಳನ್ನು ಯಾವುದೇ ರೀತಿ ನಿಮ್ಮ ಹತ್ರ ಏನೂ ಮಾಡೋಕ್ಕಾಗಲ್ಲ ನಾನು ಹೇಳ್ತೀನಿ. ನೋಡಿ, ನಾನು ಹೇಳಿದ್ದು ನಿಮಗೆ ಇದು ಮತಾಂತರ ಮಾಡ್ತೀನಿ ಅಂತ ಹೇಳಿದಲ್ಲ ನಾನು. ನಾವು ಆ ಕಾಲದಿಂದ ಈ ಭಾರತದಲ್ಲಿ ಇದ್ದೀವಿ. ಆವಾಗ ಮಾಡ್ಬೇಕಂದ್ರೆ ಎಲ್ಲರೂ ಭಾರತದಲ್ಲಿ ಮುಸಲ್ಮಾನರು ಇರ್ತಾ ಇತ್ತು, ನಾವು ಮಾಡಲಿಲ್ಲ. ನಿಜವಾಗ್ಲೂ ಹೇಳಿದ್ರೆ ಮತಾಂತ ಮುಸಲ್ಮಾನರು ಮಾಡಿಲ್ಲ. ಟಿಪ್ಪು ಸುಲ್ತಾನ್ ಖಡ್ಗವನ್ನು ಆಚರಿಸಲ್ಲ. ಕೆಲವು ಜನ ಇದ್ದಾರೆ ಅವರು ಅಪೋಸ್ ಮಾಡ್ತಾರೆ, ಮತಾಂತರ ಮಾಡುವಂತ ಸಂಸ್ಕೃತಿ ಯಾರ್ದು ಅಲ್ಲ. ನಾವು ಯಾವತ್ತು ನೋಡಿ ಭಾರತದಲ್ಲಿ ಮತಾಂತರ ಮಾಡ್ಬೇಕಂತ ಬಂದಿದ್ರೆ ನಾವು ಇಡೀ ಭಾರತ 140 ಕೋಟಿ ಮುಸಲ್ಮಾನರು ಇರ್ತಾ ಇದ್ರು. 140 ಕೋಟಿ ಮುಸಲ್ಮಾನರು ಇರ್ತಾ ಇದ್ರು. ಇಲ್ಲ, ನಮ್ಮ ಧರ್ಮ ನಮಗೆ, ನಿಮ್ಮ ಧರ್ಮ ನಿಮಗೆ, ನಮ್ಗೆ ಧರ್ಮ ನಮ್ಗೆ ದೊಡ್ಡದು. ಯಾರು ಆಗ್ಲಿಲ್ಲ ಮೇಡಮ್, ಯಾರು ಮಾಡ್ತಾ ಇದ್ದಾರೆ? ಘರ್ ವಾಪಸಿ, ಹೆಣ್ಣು ಮಕ್ಕಳಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಯುಪಿದಲ್ಲಿ ಧರ್ಮ ಪರಿವರ್ತನೆ ಮಾಡಿ ವಾಪಸ್ ಬಲಿಪಶು ಮಾಡಿಸುವಂತದ್ದು ಮುಸ್ಲಿಂ ಸರ್ಕೂರಿಗಳು ಹೊರಗಡೆ ಮಾತಾಡಲ್ಲ ಅಂದ್ರೆ ನೀವು ಹೇಳಿದ್ರಿ ಯಾವ ಧರ್ಮದವರು ಯಾರ ಮೇಲೂ ಸವಾರಿ ಮಾಡಲ್ಲ ಅಂತ. ಬಟ್ ಈಗ ಯಾಕೆ ಆ ಮಾತು ಬಂತು? ಹಿಂದೂಗಳು ತಲೆ ಮೇಲೆ ಕುತ್ಕೊಂಡಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ, ಹಿಂದುತ್ವದ ಜಪ ಮಾಡಿಸ್ತಿದ್ದಾರೆ ಅಂತ ಯಾಕೆ ಆ ಮಾತುಗಳು ಬರ್ತಾ ಇದೆ ಅಂತ. ಬಹುತೇಕ ಕಡೆ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಲವ್ ಜಿಹಾದ್ ಮಾಡಿರುವಂತಹ ಅನೇಕ ಉದಾಹರಣೆಗಳಿದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಮುಂಚೆ 15 ವರ್ಷ ಹುಡುಗಿ, ಮುಸಲ್ಮಾನ್ ಹುಡುಗಿ, 28 ವರ್ಷ ಹುಡುಗ, ಹಿಂದೂ ಹುಡುಗ, ಅವ್ರ ಜೊತೆನಲ್ಲಿ ಹೋಗಿದ್ದೆ. ಒಂದು ಮಾತ್ರ ಎಕ್ಸಾಂಪಲ್ ಹೇಳ್ತಿರೋದು, ಒಂದು ಮಾತ್ರ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಕರ್ಕೊಂಡು ಬಂದ್ರೆ ಅಂತ ಅವ್ರಿಗೆ ಮಕ್ಕಳಿಲ್ವಾ? ಅವ್ರಿಗೆ ಯಾರನ್ನ ಮುಸಲ್ಮಾನ್ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಹೆಣ್ಣು ಮಕ್ಕಳಿಗೆ ಹಿಂದೂ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಿ? ಎಲ್ಲಾ ಧರ್ಮದಲ್ಲೂ ಒಂದೊಂದು ವಿಕೃತ ಮನಸ್ಥಿತಿಗಳು ಘಟನೆಗಳಿಗೆ ಸಾಕ್ಷಿಯಾಗಬಹುದು. ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಲ್ಲ ಅಂತ ಯಾಕೆ ಸೂಟ್ ಕೇಸಲ್ಲಿ ನೇಹ ಯಾರೋ ಮಾಡ್ದ, ಅವ್ನು ಮಾಡಿದ ಮುಸಲ್ಮಾನ ಹಿಂದೂ ಅಂತ ಏನು ಗೊತ್ತಿಲ್ಲ, ಹೆಸರು ಮುಸಲ್ಮಾನ ಮೇಲೆ ನೀವು ಸಾಯಿಸಿ.